ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಮಂಗಲ ಚೈನ್ ಆರ್ಡರ್ ಬಂದಿದೆ, ಮತ್ತು ಒಂದು ನೆಕ್ ಚೈನ್ ಆರ್ಡರ್ ಬಂದಿದೆ. ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತೀನಿ. ಫಸ್ಟ್ ಬಂದು ಒಂದು ನಿಮಿಷ ಇರಿ, ಏನೇನು ತಗೋಗಿದೆ ನೋಡ್ಬಿಡ್ತೇನೆ. ಮಂಗಲ ಚೈನ್ ಬಂದು 60 ಗ್ರಾಮ್ ಇದೆ, ಮತ್ತು ನೆಕ್ ಚೈನ್ ಬಂದುಬಿಟ್ಟು 18 ಗ್ರಾಮ್ ಇದೆ. ಇದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತೀನಿ. ಮತ್ತು ವೀಡಿಯೋಗಿಂತ ಮೊದಲು ನಾನು ಹೇಳೋದೇನೆಂದರೆ, ತುಂಬ ಜನ ಜ್ಯುವೆಲ್ರಿ ಬಗ್ಗೆ ವಿಚಾರಿಸ್ತಾರೆ. ಅಂದರೆ ಜ್ಯುವೆಲ್ರಿ ಬಗ್ಗೆ ಅಂದರೆ ಜ್ಯುವೆಲ್ರಿ ಚೆನ್ನಾಗಿದೆಯಾ, ಡಿಸೈನ್ ಚೆನ್ನಾಗಿ, ಇದ್ರ ಬಗ್ಗೆ ನೋಡೋದಕ್ಕಿಂತ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ, ಸರ್ ಇದು ಹಾರ ಮಾಡಿಸ್ಬೇಕಂದ್ರೆ ಎಷ್ಟಾಗುತ್ತೆ, ಇದ್ರ ತೂಕ ಎಷ್ಟು, ಮತ್ತು ರೇಟ್ ಏನಿದೆ, ಇಷ್ಟೇ ಕೇಳೋದು. ಅಷ್ಟು ಬಿಟ್ಬಿಟ್ರೆ ಈ ಜ್ಯುವೆಲ್ರಿ ಚೆನ್ನಾಗಿದೆ, ಇದನ್ನು ಮಾಡಿಸ್ಕೋಬೇಕು ನಾವು ಅನ್ನೋ ಆಸೆ ಪಡ್ತಿಲ್ಲ. ಅಂದರೆ ಜ್ಯುವೆಲ್ರಿ ಮಾಡಿಸ್ಕೊಳ್ಳೋದ್ರೆ ಜ್ಯುವೆಲ್ರಿ ನೀವು ನೋಡಿ ಇಷ್ಟಪಟ್ಟಿರ್ಬೇಕು, ಫಸ್ಟ್ ಪಾಯಿಂಟ್. ಆಯಿತಾ? ಅದು ನೀವು ಇಷ್ಟಪಟ್ಟಿಲ್ಲ, ನೀವು ಮನಸಾರ ಅದನ್ನು ಇಷ್ಟಪಟ್ಟಿಲ್ಲ ಅಂದರೆ ಅದು ನಿಮ್ಮ ಹತ್ರ ಬರಲ್ಲ ಜ್ಯುವೆಲ್ರಿ. ಅದು ನಾನು ಹೇಳೋದೇನೆಂದರೆ, ನಿಮ್ಗೆ ಪದೇ ಪದೇ ತುಂಬ ಜನ ನನ್ನನ್ನು ಏನು ಮಾಡ್ತಾರೆ ಅಂದರೆ, ಒಂದು ಹಾರ ನೆಕ್ಲೆಸ್ ಇವೆಲ್ಲ ಪೋಸ್ಟ್ ಮಾಡಿದಾಗ ಒಂದು 50-60 ಜನ ವಾಟ್ಸಪ್ ಮಾಡಿಬಿಡ್ತಾರೆ. ಇನ್ನು ಕೆಲವರು ಡೈರೆಕ್ಟಾಗಿ ಫೋನೇ ಮಾಡಿ, ಸರ್ ಇದು ಎಷ್ಟಾಗುತ್ತೆ, ತೂಕ ಎಷ್ಟಾಗುತ್ತೆ, ಅಮೌಂಟ್ ಎಷ್ಟಾಗುತ್ತೆ ಅಂತ. ತೂಕ ಕೂಡ ಕೇಳಲ್ಲ ತುಂಬ ಜನ, ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳ್ಬಿಡ್ತಾರೆ. ಅದೆಲ್ಲ ನೀವು ಕೇಳಬೇಕಾಗಿರೋದು. ಡಿಸೈನ್ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು, ಆಯಿತಾ? ಇದನ್ನು ಮಾಡಿಸ್ಕೋಬೇಕಂದ್ರೆ ಎಷ್ಟು ತೂಕ ಆಗುತ್ತೆ, ಎಷ್ಟು ಗ್ರಾಮ್ ಬೇಕಾಗುತ್ತೆ, ಎಷ್ಟು ದಿನದಲ್ಲಿ ಡೆಲಿವರಿ ಕೊಡ್ತೀರಿ, ಇದನ್ನು ಕೇಳಬೇಕು ಹೊರತು ಇದಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಏನು ತಿಳ್ಕೊಳ್ತೀರಾ? ಅಮೌಂಟ್ ಬಗ್ಗೆ ನಿಮ್ಮ ಹತ್ರ ಅಮೌಂಟ್ ಎಷ್ಟಿದೆ, ಆಯಿತಾ? ಅದಕ್ಕೆ ತಕ್ಕಂಗೆ ನೀವು ಜ್ಯುವೆಲ್ರಿನ ಆಸೆ ಪಟ್ಟು ಮಾಡಿಸ್ಕೋಬೇಕಂದ್ರೆ ನೆಕ್ಸ್ಟ್ ಇನ್ನು ಎಷ್ಟು ಗ್ರಾಮ್ ಅದಕ್ಕೆ ಚಿನ್ನ ರೆಡಿ ಮಾಡಬೇಕಾಗುತ್ತೆ, ಇದನ್ನು ಯೋಚನೆ ಮಾಡಬೇಕು ಹೊರತು ಒಂದು ಹಾರ ನೋಡಿದ ತಕ್ಷಣ ಇದು ಅಷ್ಟಾಗುತ್ತಾ ಅಂತ ತಿಳ್ಕೊಂಡ್ಬಿಟ್ಟು ಏನು ಪ್ರಯೋಜನ? ತಿಳ್ಕೊಂಡು ಅದು ಒಂದು 2 ಲಕ್ಷ 3 ಲಕ್ಷ ಆಗುತ್ತೆ ಅಂದ್ಕೊಂಡು ತಿಳ್ಕೊಂಡು ಏನು ಮಾಡ್ತೀರಾ? ಅದು ಯೂಸ್ ಇಲ್ಲ. ನೀವು ಆಸೆ ಪಟ್ಟಿದ್ದೀರ ಅಂದ್ಕೊಳ್ಳಿ, ಅದ್ರ ತೂಕ ಎಷ್ಟಾಗುತ್ತೆ, ಅದಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಇದು ತಿಳ್ಕೊಬೇಕು ಹೊರತು ಬರೀ ದುಡ್ಡು ತಿಳ್ಕೊಳ್ಳೋದಲ್ಲ. ದುಡ್ಡು ತಿಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಇಷ್ಟು ರೇಟ್ ಅಂತ ಇರುತ್ತೆ, ತಿಳ್ಕೊಂಡು ಏನು ಮಾಡ್ತೀರಾ? ಏನು ಪ್ರಯೋಜನ ಇಲ್ಲ. ಹಂಗಾಗಿ ನಾನು ಹೇಳೋದ್ರೆ, ಏನಾದರೂ ಒಂದು ಜ್ಯುವೆಲ್ರಿ ನೋಡಿದ್ದೀರಾ, ಆಸೆ ಪಟ್ಟಿದ್ದೀರ ಅಂದರೆ ಅದು ಮಾಡಿಸ್ಕೋಬೇಕು, ಆಯಿತಾ? ಅದು ಮಾಡಿಸ್ಕೋಬೇಕಂದ್ರೆ ಅದಕ್ಕೆ ಜೆನ್ಯೂನ್ ಆಗಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ತಿಂದಲ್ಲಿ ಕೊಡ್ತಾರೆ, ನಮ್ಮ ಹತ್ರ ಎಷ್ಟು ಬಜೆಟ್ ಇದೆ, ಇನ್ನೆಷ್ಟು ರೆಡಿ ಮಾಡಬೇಕಾಗುತ್ತೆ ಅಂತ ನೀವು ಯೋಚನೆ ಮಾಡಬೇಕು. ಇವಾಗ ಈ ಕಸ್ಟಮರ್ ಇರೋ ಅಂದ್ಕೊಳ್ಳಿ, ಇವರು ಒಂದು ವೇಳೆ ಕೇಳಿರ್ತಾರೆ, ನಮ್ಗೆ 50 ಗ್ರಾಮಲ್ಲಿ ಮಾಡಲಿಕ್ಕೆ ಆಗುತ್ತಾ ಅಂತ. ಇಲ್ಲ ಮೇಡಮ್, ಒಂದು 60 ಗ್ರಾಮ್ ಮಾಡಿಸ್ಕೊಳ್ಳಿ, ಡಬಲ್ ಬೋದು ಅಂದರೆ ಚೆನ್ನಾಗಿ ಬರೋಲ್ಲ, 30 ಗ್ರಾಮ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಇವಾಗ 30 ಗ್ರಾಮ್ಗೆ ಬೇರೆ ಡಿಸೈನ್ ಆದರೆ ಸ್ವಲ್ಪ ದಪ್ಪಣ ಕಾಣುತ್ತೆ, ಈ ಡಿಸೈನ್ ಆಗಿರೋದಕ್ಕಿಂತ ಸ್ವಲ್ಪ ಸಣ್ಣನೇ ಕಾಣುತ್ತೆ. ಮತ್ತು ಇದೇ ಡಿಸೈನಿಗೆಲ್ಲ ನೀವು ಬಿಟ್ಟಾಗ್ಬಿಟ್ಟು ಇದೇ ಥರ ಸಿಮಿಲರ್ ಆಗಿರುತ್ತೆ ಬೇರೆ ಬೇರೆ ಡಿಸೈನ್, ಟೈರ್ ಡಿಸೈನು ಮತ್ತು ಹಾಲು ಡಿಸೈನು ಅಂತೀವಿ, ಅದೆಲ್ಲ ಇನ್ನೂ ಕಡಿಮೆ ತೂಕಕ್ಕೆ ಮಾಡಿರ್ತಾರೆ ರೆಡಿಮೇಡಲ್ಲಿ. ಅದು ಏನಾಗುತ್ತೆ ಅಂದರೆ, ನಿಮಗೆ ರೆಡಿಮೇಡಲ್ಲಿ ಇವಾಗ ಇದೇ ಚೈನನ್ನೇ ಇದೇ ಥರ ಇಷ್ಟೇ ಲೆಂತ್ ತೂಕನ ಇನ್ನೂ ಕಡಿಮೆ ತೂಕ, ಈಗ ಇದು 60 ಗ್ರಾಮ್ ಮಾಡಿದ್ರಲ್ಲ, ಬರೀ 35-40 ಗ್ರಾಮ್ಗೆ ಇಷ್ಟು ದಪ್ಪ ಬರೋ ಥರ ಮಾಡಿ ನಿಮಗೆ ಬಾಳಿಕೆ ಬರೋಲ್ಲ. ಅದು ಏನಂದರೆ ಅವ್ರು ಬಿಸ್ನೆಸ್ ಮಾಡಬೇಕು. ಇವಾಗ ಸದ್ಯಕ್ಕೆ 30 ಗ್ರಾಮ್ಗೆ 2 ಮಂಗಲ ಚೈನ್ ಅಂದರೆ ಹಬ್ಬ ನಮ್ಗೆ ಬೇಕು, ಅಲ್ಲಿಗೆ ತೊಗೊಂಡ್ಬಿಡೋಣ ಅಂತೇಳಿ ತೊಗೊಂಡ್ಬಿಡ್ತೀರ. ಅದು ನಿಮಗೆ ಬಾಳಿಕೆ ಬರೋಲ್ಲ. ಒಂದು ವರ್ಷನೋ 2 ವರ್ಷನೋ ಹಾಕ್ಕೊಳ್ತೀರ, ಕಟ್ಟಾಗೋಗಿರುತ್ತೆ. ನೀವೇನು ಅಂದ್ಕೊಳ್ತೀರಾ, 916 ಆಗಿರೋದಕ್ಕೆ ಕಟ್ಟಾಗೋಯ್ತು, ಇದು ಬಾಳಿಕೆ ಬಂದಿಲ್ಲ ಅಂತ ಅಂದ್ಕೊಳ್ತೀರ. ಅದು ರಾಂಗ್. ಅದು ನೀವೇನಂದರೆ 2 ಎಲೆ ಮಾಡಿಸ್ಬೇಕಂದ್ರೆ ಓಕೆ, ತೂಕ ಎಷ್ಟಿಟ್ಟರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿ, ಫಸ್ಟು ತಿಳ್ಕೊಳ್ಳಿ ಅದ್ರ ಬಗ್ಗೆ. ಮತ್ತು ಏನೋ ಎತ್ಕೊಂಡಿದೆ, ಮತ್ತು ಏನೋ ಹೇಳ್ತಿದ್ದೀನಿ ಮರ್ತೋದೆ. ಆಸೆ ಪಡಿ, ಫಸ್ಟ್ ಜ್ಯುವೆಲ್ರಿನ ಆಸೆ ಪಡಿ. ನೀವು ಒಂದು ಉಂಗುರ ಮಾಡಿಸ್ಕೋಬೇಕು, ಇಲ್ಲ ಒಂದು ನೆಕ್ ಚೈನ್ ಮಾಡಿಸ್ಬೇಕು, ಒಂದು ನೆಕ್ಲೆಸ್ ಮಾಡಿಸ್ಬೇಕು, ಹಾರ ಮಾಡಿಸ್ಬೇಕು, ಜುಮ್ಕ ಮಾಡಿಸ್ಬೇಕು, ಏನೇ ಆಗಲಿ ಒಂದು ಈ ಥರ ಡಿಸೈನ್ ನಾನು ನೋಡಿದ್ದೀನಿ, ಇದು ನಾನು ಮಾಡಿಸ್ಕೋಬೇಕು ಅಂತ ನೀವು ಫಿಕ್ಸ್ ಆಗಬೇಕು. ಆ ಫಿಕ್ಸ್ ಆಗದಿರಾ ಸುಮ್ಮನೆ ನೋಡ್ತಾ ಹೋಗ್ತಾ ಇದ್ರೆ ಡಿಸೈನ್ಗಳೆಲ್ಲ ನೋಡ್ತಾನೆ ಇರ್ತೀರ. ರೇಟ್ಗಳನ್ನ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ರೆ ನೀವು ಏನು ಜ್ಯುವೆಲ್ರಿನೂ ಮಾಡಿಸೋಕ್ಕಾಗಲ್ಲ. ಫಸ್ಟ್ ನೀವು ಆಸೆ ಪಡಬೇಕಾಗಿರೋ ಜ್ಯುವೆಲ್ರಿನ ಇಷ್ಟಪಡಬೇಕು. ನಿಮ್ಗೆ ಏನು ಬೇಕು ಜ್ಯುವೆಲ್ರಿ ಅದನ್ನು ಇಷ್ಟಪಡಬೇಕು. ಇನ್ನು 2 ಎಲೆ ಮಂಗಲ ಚೈನ್ ಬೇಕಂದ್ರೆ 60 ಗ್ರಾಮ್ ಚಿನ್ನ ಬೇಕು, ಇಲ್ಲ 60 ಗ್ರಾಮ್ ನಮ್ಮ ಹತ್ರ ಇಲ್ಲ, ಒಂದೆಲೆ ಸಾಕು ಅಂದ್ಕೊಂಡ್ರೆ ಒಂದು 40 ಗ್ರಾಮ್ ಆದರೂ ಇರಬೇಕು. ಇದನ್ನೆಲ್ಲ ಯೋಚನೆ ಮಾಡಿ ಜ್ಯುವೆಲ್ರಿನ ಆರ್ಡ್ರ್ ಮಾಡಿ, ಆಯಿತಾ? ಸುಮ್ಮನೆ ರೇಟಿಗೆ ಇವತ್ತು ಎಷ್ಟಿದೆ, ನಾಳೆ ಎಷ್ಟಾಗುತ್ತೆ, ಡೌನ್ ಆಗುತ್ತಾ, ಜಾಸ್ತಿ ಆಗುತ್ತಾ, ಅಯ್ಯೋ ಜಾಸ್ತಿ ಆಗೋಯ್ತು, ನಮ್ಮಂಥವ್ರು ಎಲ್ಲಿ ತೊಗೊಳ್ತಾರೆ ಅಂತಂದರೆ ಅದೆಲ್ಲ ಅಲ್ಲ, ಎಲ್ಲರೂ ತೊಗೋಬೋದು, ಆಯಿತಾ? ಇವತ್ತಿಂದ ನೀವು ಟ್ರೈ ಮಾಡಿದ್ರೆ 1 ವರ್ಷದಲ್ಲಿ ಮಾಡಿಸ್ಬಿಡ್ತೀರ, ಅದೇನು ದೊಡ್ಡ ವಿಷಯ ಏನಲ್ಲ, ಏನೇ ಆಗಲಿ ಮಾಡಿಸ್ಬೋದು, ಆಯಿತಾ? ಮತ್ತು ಇದ್ರ ಬಗ್ಗೆ ನಾನು ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ ಸಣ್ಣದಾಗಿ, ಸ್ವಲ್ಪ ನೋಡಿಬಿಟ್ಟು ಆರ್ಡ್ರ್ ಮಾಡಿ. ರೇಟ್ಗಳ ಬಗ್ಗೆ ಕೇಳ್ತಾ ಇರಬೇಡಿ. ಮತ್ತು ರೇಟ್ಗಳು ನೋಡೋದು ಹೆಂಗೆ ಅಂತೇಳಿ ನಾನು ಫೋನ್ಪೇಯಲ್ಲಿ ಒಂದು ವೀಡಿಯೋನ ತೆಗೆದು ನಿಮ್ಗೆ ಹಾಕ್ತೀನಿ ಕೊನೆಯಲ್ಲಿ. ಅದ್ರ ಬಗ್ಗೆನೂ ನೋಡಿ. ಫೋನ್ಪೇಯಲ್ಲಿ ರೇಟ್ ಬರ್ತಿರುತ್ತೆ, ಅದು ನಿಮ್ಗೆ ಲೈವ್ ರೇಟ್ ಅಷ್ಟೇ ರೇಟ್ ಇರುತ್ತೆ, 24 ಕ್ಯಾರೆಟ್ ಗೋಲ್ಡ್ ರೇಟ್, ಆಯಿತಾ? ಸುಮ್ಮನೆ 916 ರೇಟ್ ಏನಿದೆ, KDM ಬಂಗಾರ ಏನು ರೇಟ್ ಇದೆಯಲ್ಲ ಏನು ಗೊತ್ತಿಲ್ಲ ನಿಮಗೆ. ಸುಮ್ಮನೆ ನೀವು ಕೇಳ್ತೀರ ಅಷ್ಟೇ. KDM ಅಂದರೆ ಗೊತ್ತಿಲ್ಲ, ಹಾಲ್ಮಾರ್ಕ್ ಅಂದರೆ ಗೊತ್ತಿರಲ್ಲ,
916 ಅಂದರೆ ಗೊತ್ತಿರಲ್ಲ. ಸುಮ್ಮನೆ ಅದೆಲ್ಲ ತಿಳ್ಕೊಳ್ಳಿ ಫಸ್ಟು. ನಾನು ಏನು ಹೇಳ್ತಿದ್ದೀನಿ, ಏನು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ತಿಳ್ಕೊಂಡು ಮತ್ತೆ ಮಾತಾಡಿ. ಕೇಳಿ, ಕ್ವಶನ್ಗಳು ಕ್ವಶನಲ್ಲೇ ನಿಂತೋಗಬೇಡಿ. ಧೈರ್ಯ ಮಾಡಿ, ಮನ್ಸು ಮಾಡಿ, ಆಯಿತಾ. ಇವಾಗ ನಾನು ಒಂದು 3 ಲಕ್ಷ ಹೇಳಿರ್ತೀನಿ. 3 ಲಕ್ಷನೋ 8,000ನೋ 10,000ನೋ ಹೇಳಿದ್ರೆ ಬೇರೆಯವರು 3 ಲಕ್ಷ 10,000 ಕೊಟ್ಬಿಡ್ತೀರ ಅಂದರೆ ಅಲ್ಲೋಗಿ ಕೊಟ್ಬಿಡ್ತೀರ ಅಂದ್ಕೊಳ್ಳಿ. ಅದೆಲ್ಲ ವ್ಯಾಪಾರ, ಬಿಸ್ನೆಸ್ ಅಂದರೆ ಅದೆಲ್ಲ. ಇವಾಗ ನಮ್ಮ ಹತ್ರ ಕೆಲಸ ಮಾಡೋರು ನಮ್ಮವರು ಅಂತ ಅಂದಾಗ, ಅರೆ ಇವಾಗ ನಮ್ಗೆ ಆರ್ಡ್ರ್ ಕೊಡ್ತಿದ್ದೀವಿ, ಇವ್ರು ಚೆನ್ನಾಗಿರಬೇಕು ಅಂತ ನೀವು ಅಂದ್ಕೋಬೇಕು. ನಾನೇನು ಅಂದ್ಕೋಬೇಕು ಗೊತ್ತಾ, ಇವಾಗ ಕಸ್ಟಮರ್ ನನ್ನ ನಂಬಿ ಬಂದಿದ್ದಾರೆ, ನಾನು ಅವ್ರಿಗೆ ಚೆನ್ನಾಗಿರೋ ಜ್ಯುವೆಲ್ರಿ ಮಾಡಿಕೊಡ್ಬೇಕು. ಅವ್ರಿಗೆ ಆದಷ್ಟು ಕಡಿಮೆಗೆ ರೀಸನಬಲ್, ನನ್ನ ನಂಬಿ ಬಂದಿರೋಕ್ಕೆ ರೀಸನಲಾಗಿ ಮಾಡಿಕೊಡ್ಬೇಕು ಅಂತ ನಾನು ಅಂದ್ಕೋಬೇಕು, ಆಯಿತಾ. ನೀವು ಅಂದ್ಕೋಬೇಕಾದ್ರೆ ಎಲ್ಲಿ ಹೋದ್ರೆ ಕಡಿಮೆ ಬೀಳುತ್ತೆ ಅಂತ ನೀವೆಲ್ಲ ಅಂದ್ಕೋಬೇಕಾಗಿರೋದು. ಇವ್ರ ಹತ್ರ ಜ್ಯುವೆಲ್ರಿ ಮಾಡಿಸ್ಕೋಬೇಕು. ಯಾಕಂದರೆ 1,000 ತಿನ್ನಲೇಬೇಡಿ. ಯಾಕಂದರೆ ಇವಾಗ ನನ್ನನ್ನು ನೋಡಿ ವೀಡಿಯೋ ಮಾಡಿ, ನಾನು ಡಿಸೈನ್ ನೋಡಿ ಆರ್ಡ್ರ್ ಮಾಡಿರ್ತೀರಿ ಅಂದ್ಕೊಳ್ಳಿ, ತಿನ್ನಲೇಬೇಡಿ. ಇವರೇ 1,000 ರೂಪಾಯಿ ತಿನ್ನಲಿ, 1,000-2,000 ತಿನ್ನಲೇಬೇಡಿ ಅಂತ ಅಂದ್ಕೊಳ್ಳೋ ಉದ್ದೇಶ ನಿಮಗಿದ್ರೇ ನೀವು ಮಾಡ್ಸೋಕ್ಕಾಗೋದು. ನನಗೂ ಆರ್ಡ್ರ್ ಬಂದರೆ ಅದು ನನಗೂ ಖುಷಿ ಆಗೋದು, ಆಯಿತಾ. ಅದನ್ನು ಬಿಟ್ಬಿಟ್ಟು ಎಲ್ಲ ವಿಚಾರಿಸಿ ಎಲ್ಲ ಆದಮೇಲೆ 1,000-2,000ಕ್ಕೆ ಯಾರಾದರೂ ಕಡಿಮೆ ಮಾಡಿಕೊಡ್ತಾರೆ ಅಂದರೆ ಅಲ್ಲಿಗೆ ಹೋಗಿ ಹೊಟ್ಟೋಗ್ಬಿಟ್ಟು ಆರ್ಡ್ರ್ ಕೊಟ್ಬಿಡೋದು. ಮತ್ತು ಯಾರೂ, ನಾನು ಹೇಳ್ತಿದ್ದೀನಿ, ಯಾರೂ ಕೂಡ ಸುಮ್ಮನೆ ಮೇಕಿಂಗ್ ಚಾರ್ಜ್ ಇಲ್ಲದೆ ಯಾರೂ ಕೊಡೋಕ್ಕಾಗಲ್ಲ. ಏನೋ ಅವರು ಒಂದು ರೀಸನಬಲಾಗಿ ಇಟ್ಕೊಂಡು ಮಾಡಿಕೊಡ್ತಾರೆ. ನಾನು ಹೇಳೋದಂದರೆ ನಾನು ಕಡಿಮೆಗೆ ಮಾಡ್ತೀನಿ, ನನಗಿಂತ ಕಡಿಮೆಗೆ ಮಾಡ್ತಾರೆ ಅಂದರೆ ಮಾಡಿಸ್ಕೊಳ್ಳಿ, ನಾನು ಇಲ್ಲ ಅಂತಿಲ್ಲ. ಆದರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನನಗಿಷ್ಟೆಲ್ಲ ಹೇಳ್ತಿರೋದು ನನಗೆ ಬಿಸ್ನೆಸ್ ಕೊಡಿ ಅಂತ ನನಗೆ ಹೇಳ್ತಿಲ್ಲ. ನನಗೇನಂದರೆ ನಾನು ಕಷ್ಟ ಬಿದ್ದು, ನನಗಿನ್ನೂ ಅವಕಾಶ ಇದೆ, ಕಷ್ಟ ಬೀಳೋ ಅವಕಾಶ ಇದೆ. ನಾನು ಇನ್ನೂ ಜ್ಯುವೆಲ್ರಿ ಮಾಡ್ಕೊಳ್ಳೋಕ್ಕೆ ನನ್ನ ಕೈಯಲ್ಲಿ ಆಗುತ್ತೆ. ನನಗಿನ್ನೂ ಅವಕಾಶ ಇದೆ. ನಾನು ತುಂಬ ಕಷ್ಟ ಬೀಳಬೇಕು. ಇನ್ನೂ ನನಗೆ ತುಂಬ ನೆಸಿಟಿ ಇದೆ. ನನಗೆ ಕೆಲಸ, ನನಗೆ ಆರ್ಡ್ರು ತುಂಬ ಅವಶ್ಯಕತೆ ಇದೆ. ಹಾಗಾಗಿ ನಾನು ನಿಮ್ಮಲ್ಲಿ ಪದೇ ವೀಡಿಯೋಗಳಲ್ಲಿ ಹೇಳ್ತಿರೋದೇನೆಂದರೆ 24 ಕ್ಯಾರೆಟ್ಗಳು ತೊಗೊಳ್ಳಿ, ಚಿನ್ನದ ಬಗ್ಗೆ ತಿಳ್ಕೊಳ್ಳಿ, ಆದಷ್ಟು ಚಿನ್ನದ ಮೇಲೆ ಸೇವ್ ಮಾಡಿ, ಆದಷ್ಟು ಜೀಸನ್ಗೆ ಆರ್ಡ್ರ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಅಷ್ಟು ಬಿಟ್ಟರೆ ಜೀಸನಲ್ಲಿ ಕಡಿಮೆ ಇದೆ, ಬಂದುಬಿಟ್ಟು ನನ್ನ ಹತ್ರ ಮಾಡಿಸ್ಕೊಂಡ್ಬಿಡಿ. ನೀವೇನೇನೋ ತಲೆ ಕೆಡ್ಸ್ಕೊಂಡು ಜ್ಯುವೆಲ್ರಿ ಮಾಡಿಸ್ಕೊಳ್ಳಿದ್ರೆ ನಾನು ಹೇಳ್ತಿಲ್ಲ. ನೀವು ಮಾಡಿಸ್ಕೊಳ್ಳೋ ಅವಕಾಶ ಇದ್ದರೆ ಬಂದು ಜೀಸನಲ್ಲಿ ಆರ್ಡ್ರ್ ಮಾಡಿ. ಇಲ್ಲ ನೀವು ಚಿನ್ನ ಸೇವ್ ಮಾಡಬೇಕಂದ್ರೆ ಕೂಡ ಕೇಳಿ, 24 ಕ್ಯಾರೆಟ್ಗಳನ್ನ ನಾನು ಕೊಡ್ತೀನಿ. ಇದು ವಿಷಯ. ಓಕೆ ಇಲ್ಲ ಹೇಳಲಿಕ್ಕೆ, ಆಯಿತಾ, ಅಷ್ಟೇ. ಮತ್ತು ಈಗ ನೀವು ಚೈನ್ ನೋಡ್ತಿದ್ದೀರಿ, ಇದು ಬಂದು ಡಬಲ್ ಬದ್ದು ಚೈನ್ ಅಂತೀವಿ ನಾವು. ಇದು 8+1 ಡಿಸೈನ್, ಅಂದರೆ 8ಕ್ಕೆ ಒಂದು ಡಿಸೈನ್ನ ಪ್ಲಸ್ ಮಾಡಿರ್ತೀವಿ, ಅದಕ್ಕೆ 8+1 ಅಂತೀವಿ. ಈ ಡಿಸೈನ್ ಹೆಸರು 8+1, 12+1 ಏನಾದರೂ ಮಾಡ್ಬೋದು. ಅದೇನೆಂದರೆ ಬಲ್ಪು ಇಲ್ಲಿ ಕಾಣ್ತಿದ್ದಿಲ್ಲ, ಬಲ್ಪಲ್ಲಿ ಸ್ವಲ್ಪ ದೂರ ಆ ಥರ ಕಾಣುತ್ತೆ, ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ. ಮತ್ತು ಇದು 60 ಗ್ರಾಮ್ಗೆ ಕೊಂಡಿಗಳು ಸಮೇತ ಆಗಿರ್ಬೋದು, ಫಿನಿಶಿಂಗ್ ಆಗಿರೋದು ತುಂಬ ಚೆನ್ನಾಗಿ ಬಂದಿದೆ. ಇದು ಅದೇ ಕೆಲಸವಾಗಿ ಒಳ್ಳೆ ಕೆಲಸಗಾರ ಕೊಟ್ಟು ಮಾಡಿಸಿರ್ತೀವಿ ನಾವು. ಬದುಕೊಂಡಿಗಳು ನೋಡ್ಬೋದು, ಮತ್ತು ಹಿಂದ್ಗಡೆ ಕೊಂಡಿ ಆಗಿರ್ಬೋದು, ಎಲ್ಲನೂ ಯಾವ ತೂಕಕ್ಕೆ ಎಷ್ಟು ಇರಬೇಕು ಅಂತ ನೋಡಿಕೊಂಡು ಪ್ರತಿಯೊಂದನ್ನು ನೋಡಿ ಮಾಡಿರ್ತೀವಿ. ಮತ್ತು ಇದು ಬಾಳಿಕೆ ತುಂಬ ದಿನ ಬರುತ್ತೆ. ಇದು ನೀವು ಅಂದ್ಕೊಂಡಂಗೆ 5 ವರ್ಷ 10 ವರ್ಷ ಏನಿಲ್ಲ, ನನ್ನ ಪ್ರಕಾರ ಒಂದು 15 ವರ್ಷ ಆರಾಮಾಗಿ ಬಾಳಿಕೆ ಬರುತ್ತೆ, ಏನೂ ತೊಂದರೆ ಇಲ್ಲ, ಜಗ್ಗೋದು ಕೂಡ ಇಲ್ಲ. ಯಾಕಂದರೆ 2 ಎಲೆ ಇದೆ, 60 ಗ್ರಾಮ್ ತೂಕ ಇರೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಇದು. ನಿಮಗೆ ಏನಾದರೂ ಬೇಕಾದ್ರೆ ಈ ಥರ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಡಿಸೈನ್. ಮತ್ತು ಇದು ಬಂದು ಇನ್ನೊಂದು ಜೆಂಟ್ಸ್ ಚೈನ್, ಇದು ಮದೀರಾ ಚೈನ್ ಅಂತೀವಿ ನಾವು. ಇದು ಬಂದು 18 ಗ್ರಾಮ್ ತೂಕ ಇದೆ. ಇದು ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಡೈಲಿ ಯೂಸ್ ಮಾಡ್ಬೋದು. ಇದು ಒಂದು 18 ಗ್ರಾಮ್ 20 ಗ್ರಾಮಿಂದ ಹಿಡಿದು ನೀವು ಒಂದು 40-50 ಗ್ರಾಮ್ವರೆಗೂ ಮಾಡಿಸ್ಕೋಬೋದು, ಎಷ್ಟಾದರೂ ಮಾಡಿಸ್ಕೋಬೋದು, ಚೆನ್ನಾಗಿರುತ್ತೆ. ಇದು ಪ್ರತಿಯೊಂದು ಕೂಡ ನೀವು ಆರ್ಡ್ರ್ ಕೊಟ್ಟು ಮಾಡಿಸೋದ್ರಿಂದ ಫಿನಿಶಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ವಿಷಯ.